ಅಲ್ಲಿ ಭಗವಂತನಿರ್ತಾನೆ ಎನ್ನುವಂತಹ ಸಂದೇಶವನ್ನು ಲೋಕಮುಖಕ್ಕೆ ಸಾರುವುದಕ್ಕೆ ಬೇಕಾಗಿ ಕ್ಷೀರವಾರಿಧಿಯಲ್ಲಿ ನೆಲೆಸಿದವನಿದ್ದೇನೆ. ಸಾರೂಪ್ಯ ಸಾಲೋಕ್ಯ ಸಾಯುಜ್ಯ ಸಾಮೀಪ್ಯ ಎನ್ನುವಂತಹ ಚತುರ್ವಿಧದ ಮೋಕ್ಷಗಳ ಕೇಂದ್ರ ಸ್ಥಾನವಿದು. ಲಕ್ಷ್ಮಿ ನಿನ್ನ ಅರ್ಧಾಂಗಿ ಗಡಲ ಸುತ್ತೆ ಎನ್ನುವುದಾಗಿ ಪ್ರಪಂಚಮುಖ ಕೊಂಡಾಡ್ತಾ ಇದೆ. ನಿನ್ನ ಮುಖವನ್ನು ನೋಡುತ್ತಿದ್ದ ಹಾಗೆ ಏನೋ ಒಂದು ಹೇಳಬೇಕೆನ್ನುವ ಹಾಗೆ ತವಕವಲ್ವಿ. ಏನೋ ಪತಿಯೇ ಕೈದ ಲಕ್ಷ್ಮಿ ಮೊದಲಾಗಿ ವಂದಿಸಿಕೊಂಡಿದ್ದೆ. ಶುಭವಾಗಲಿ. 1000 ನಾಲಿಗೆಗಳ ಶೇಷನಿಗೂ ನಿಮ್ಮನ್ನು ಹೊಗಳುವುದಕ್ಕೆ ಸಾಧ್ಯವಿಲ್ಲವಂತೆ. ನನ್ನ ಬಾಯಿಯಿಂದಲೇ ಹೊಗಳಿಕೆಯನ್ನು ಕೇಳುವುದಕ್ಕಾಗಿ ಬಯಸಿದ್ದೆ. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿದಂತಹ ನಾನು ನಿಮ್ಮನ್ನೇ ವರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ ಸ್ವಾಮಿ, ಧರೆಯನ್ನು ಉದ್ಧರಿಸುವುದಕ್ಕೆ ಬೇಕಾಗಿ ನಾನಾ ಅವತಾರಗಳನ್ನು ಎತ್ತಿದ್ದೆ. ಮತ್ಸ್ಯನಾಗಿ, ಕೂರ್ಮನಾಗಿ, ವರಾಹನಾಗಿ, ನಾರಸಿಂಹನಾಗಿ, ವಾಮನನಾಗಿ ಸ್ವಾಮಿ ಧರೆಯನ್ನು ಉದ್ಧರಿಸಿದ್ದೆ. ನಿಮಗೆ ಸರಿ ಸಾಟಿ ಆದರೂ ಈ ಜಗದಲ್ಲಿ ಕಾಣುವುದಕ್ಕೆ ಸಾಧ್ಯವಿಲ್ಲ ಸ್ವಾಮಿ. ಭೂಲೋಕದಲ್ಲಿರುವ ಹೆಣ್ಣು ಮಕ್ಕಳು ಬಯಸುವುದು ಹೇಗೆ? ದೇವರನ್ನೇ ಗಂಡನನ್ನಾಗಿ ಪಡೆಯಬೇಕೆನ್ನ ಹಾಗೆ. ಆದರೆ ನಾನು ಹಾಗಲ್ಲ, ದೇವರನ್ನೇ ಗಂಡನಾಗಿ ಪಡೆದುಕೊಂಡಿದ್ದೇನೆ ಸ್ವಾಮಿ. ಹಾಗಾಗಿ ಹೇಳುತ್ತಿದ್ದೇನೆ, ಆ ಶಿವನ ಆನೆ ಮೇಲೆ ಹೇಳುತ್ತಿದ್ದೇನೆ ಸ್ವಾಮಿ, ನಿಮ್ಮನ್ನು ಪಡೆದಂತ ನಾನೇ ಧನ್ಯನಾಗಿದ್ದೇನೆ. ಲಕ್ಷ್ಮಿ, ಧರೆಯಲ್ಲಿ ದುಷ್ಟರು ಹುಟ್ಟಿಕೊಂಡಾಗ ಅವರ ನಾಶವನ್ನು ಮಾಡಿ ಶಿಷ್ಟರನ್ನು ಸಂರಕ್ಷಣೆ ಮಾಡುವುದೇ ನನ್ನ ಕರ್ತವ್ಯವಾಗಿದೆ. ಹಾಗಾಗಿ ದುಷ್ಟರನ್ನು ವಧಿಸುವಂತಹ ಸಂದರ್ಭದಲ್ಲಿ ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಎನ್ನುವಂತಹ 5 ಅವತಾರಗಳಾಗಿದೆ. ಇನ್ನೂ ಕೂಡ ಶ್ರೀಹರಿಯ ಲೀಲೆ ಎನ್ನುವುದಾಗಿ ಲೋಕಮುಖ